ಹಸು ರಸ್ತೆ ಬದಿಯಲ್ಲಿ ಹಿಂಗೆ ಸತ್ತು ಆಕ್ಸಿಡೆಂಟಾಗಿ ಬಿದ್ದಿದೆ. ಇದಕ್ಕೆ ಕಾರಣ ಯಾರು ಹೇಳಿ? ಇದರ ಸಾಕುವ ಜನಗಳು ಸುಮ್ಮನೆ ಹಾಲು ಕರೆದುಬಿಟ್ಟು ರಾತ್ರಿ ಮನೆಯಿಂದ ಹೊರಗಡೆ ಬಿಡೋದಲ್ಲ, ರಸ್ತೆಯಲ್ಲಿ ಬಿಡೋದು. ಇದು ಈ ರೀತಿ ಅಪಘಾತ ಆಗಿ ಸಾರ್ವಜನಿಕರಿಗೂ ತೊಂದರೆ, ವಾಹನ ಮಾಲೀಕರಿಗೂ ತೊಂದರೆ. ಹೈವೇ ರಸ್ತೆಯಲ್ಲಿ ಈ ಥರ ಸತ್ತು ಬಿದ್ದಿದೆ. ದಯವಿಟ್ಟು ಯಾರು ಸಹ ಈ ಥರ ರಸ್ತೆಗಳಲ್ಲಿ ದನಕರುಗಳನ್ನ ಬಿಡಬೇಡಿ. ಇದು ಈ ರಸ್ತೆಯಲ್ಲಿ ಇದರ ಪಕ್ಕದಲ್ಲಿ ಇದು 2ನೇ ಆಕ್ಸಿಡೆಂಟ್. ಕಳೆದ ಒಂದು ತಿಂಗಳ ಮುಂದೆ ಇದೇ ಥರ ಒಂದು ಗೋಮಾತೆ ರಸ್ತೆಯಲ್ಲಿ ಬಿದ್ದು ಸತ್ತ ಸಂದರ್ಭದಲ್ಲಿ ನಾನಿ ಮತ್ತು ಚಿಕ್ಕಂಡ ಪ್ರಭು ಮಾದಪ್ಪ, ಭೀಮಗರ್ಜನ, ನಮ್ಮ ನಾಗರಾಜ್ ನಾವೆಲ್ಲ ಸೇರ್ಕೊಂಡು ಒಂದು ದಫನ ಮಾಡಿದ್ದೀವಿ. ಎಲ್ಲ ನೀವು ವಿಡಿಯೋ ಎಲ್ಲ ನೋಡಿರ್ಬೋದು. ಈ ರೀತಿ ಒಂದೊಂದೇ ಹಸುಗಳು ರಸ್ತೆ ಬದಿಯಲ್ಲಿ ಬಿದ್ದು ಈ ಥರ ಸತ್ತು ಹೋದರೆ ಇದಕ್ಕೆ ಒಂದು ಕಾರಣ ಅದರ ಮಾಲೀಕರು, ಅವರನ್ನೇ ಹೊಣೆಗಾರ ಮಾಡಬೇಕು. ಆಯಿತಾ? ಇನ್ನೊಂದು ವ್ಯಕ್ತಿ ಮತ್ತು ನೋಡಿ, ರಾತ್ರಿ ರಸ್ತೆ ಬದಿಯಲ್ಲಿ ಇದು ಕಪ್ಪು ದನ, ಕೆಲವೊಮ್ಮೆ ಇಲ್ಲಿ ಲೈಟಿಂಗ್ದು ಕೆಲವೊಮ್ಮೆ ವ್ಯವಸ್ಥೆಗಳಿರಲ್ಲ, ಬೇರೆಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಇಲ್ಲಿ ಬಂದು ಬಿದ್ದಿದೆ. ಇಲ್ಲೇ ಆಗಿದೆ ಅಂತ ಹೇಳಲಿಕ್ಕೂ ಆಗಲ್ಲ. ಇದು ಸಿ ಸಿ ಕ್ಯಾಮರಾ ಪರಿಶೀಲನೆ ಮಾಡಬೇಕು. ದಯವಿಟ್ಟು ಆದಷ್ಟು ಬೇಗ ಈ ಅಧಿಕಾರಿಗಳು, ಈ ವಿಡಿಯೋ ನೋಡುವವರು ಇದನ್ನು ಇವತ್ತು ನೈಟ್ ದಫನ ಮಾಡೋ ರೀತಿಯಲ್ಲಿ ವ್ಯವಸ್ಥೆಗಳಾಗಬೇಕು. ನೋಡಿ, ಇಲ್ಲಿ ನಮ್ಮ ಕೊಡಗು ರಕ್ಷಣಾ ವೇದಿಕೆಯ ಅಧ್ಯಕ್ಷ ವಿನಯ್, ಕುಶಾಲನಗರ ತಾಲೂಕು ಅವರು ಇದ್ದಾರೆ ಸರ್. ಕುಶಾಲನಗರ ಯುವ ಮೋರ್ಚಾ ದಿರೀಶ್ ಅವರು ಇದ್ದಾರೆ, ಚಿಕನ್ ಅಂಗಡಿಯವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಸಾರ್ವಜನಿಕರು ಇದ್ದಾರೆ, ಗುಡ್ಡಸೂರು ಅವರು ಇದ್ದಾರೆ. ನೋಡಿ, ಪ್ರತಿಯೊಬ್ಬರು ಇದೊಂದು ನೋಡಿ, ಒಂದು ಗೋಮಾತೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಪತ್ರಿಕೆಯಲ್ಲಿ ಮಾತ್ರ ನೋಡಿದ್ರೆ ಸಾಲದು. ನಾವು ಇದೊಂದು ಮನುಷ್ಯ ಸತ್ತೋದ್ರೆ ಬಿಡ್ತಾರ? ಇಲ್ಲ, ಜೀವಿತಾನೆ. ಅದಕ್ಕೂ ನೋಡಿ, ಮನುಷ್ಯನಿಗೆ ಯಾವ ಗೌರವ ಕೊಡ್ತೀರಾ ಅದೇ ತರ ಒಂದು ಮೂಕ ಪ್ರಾಣಿಗೂ ಕೊಡಬೇಕು. ನೋಡಿ ಯಾವ ರೀತಿ ಇದೆ ನೋಡಿ, ಇಲ್ಲೇ ಆಕ್ಸಿಡೆಂಟ್ ಆಗಿದೆ ಕಾಣುತ್ತೆ, ರಕ್ತ ಎಲ್ಲ ಚೆಲ್ಲಿದೆ, ಗಾಯಗಳಾಗಿದೆ. ಇದರ ಓನರ್ ಯಾರು ಅಂತ ನೋಡಿ ಶೀಘ್ರವಾಗಿ ನಮಗೆ ಬಂದು ಇಲ್ಲಿ ಮಾಹಿತಿ, ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ. ಓನರ್ಗಳು ಬಂದರೆ ಇವತ್ತು ನೈಟ್ ಇದನ್ನು JCB ಇಂದ ಒಂದು ಟ್ರ್ಯಾಕ್ಟ್ರಿಗೆ ಹಾಕ್ಬಿಟ್ಟು ತೊಗೊಂಡೋಗ್ಬಿಟ್ಟು ದಫನ ಕಾರ್ಯ ಆಗಬೇಕು. ಇದು ಸಾರ್ವಜನಿಕರು ಹಾಗೂ ಕೊಡಗು ಜನಾಭಿವೃದ್ಧಿ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಎಲ್ಲಿ ಇತ್ತು ಸರ್ ಇದು? ಇಲ್ಲಿ ಮಧ್ಯ ರಸ್ತೆಯಲ್ಲಿ ಬಿದ್ದಿತ್ತಲ್ವಾ? ಬೈಚನಹಳ್ಳಿ, ಕುಶಾಲನಗರ, ಅಪೋಲೋ ಟೈರ್ ಹಾಗೂ ಪೂರ್ಣಶ್ರೀ ಬಜಾಜ್. ನೋಡಿ, ಈ ಲೊಕೇಶನ್ ಇಲ್ಲೇ ಇದೆ. ನೋಡಿ, ಈ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿರೋದು. ನೋಡಿ, ಆಕ್ಸಿಡೆಂಟ್ ಮಾಡಿದವರು ಸಮೇತ ನಿಲ್ಲಿಸಲಿಲ್ಲ, ಗಾಡಿ ಹಂಗೆ ತೊಗೊಂಡೋಗಿದ್ದಾರೆ. CC ಕ್ಯಾಮರಾ ಚೆಕ್ ಮಾಡಿಬಿಟ್ಟು ಅವ್ರ ಮೇಲೂ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ.